यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀಗಳವರಿಂದ LVS ಕಂಪನಿಯ ಕಾರ್ಖಾನೆಯ ಉದ್ಘಾಟನೆ, ಅನೇಕ ದೇವಸ್ಥಾನಗಳಲ್ಲಿ ಚಾಂದ್ರ ನರಸಿಂಹ ಜಯಂತಿಯ ವೈಭವದ ಆಚರಣೆ, ಮಧುರೈನ ಕಳ್ಳಳಹರ್ ಅವರ ವೈಹೈ ನದಿ ಪ್ರವೇಶ. ಈಗ ಸಮಾಚಾರದ ವಿವರಗಳು. ಇಂದು ಸ್ವಾತಿ ನಕ್ಷತ್ರದ ಪ್ರಯುಕ್ತ ನಮ್ಮ ಶ್ರೀಮಠದ ಸನ್ನಿಧಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಅಭಿಷೇಕವಾಗಿ ನರಸಿಂಹ ಹೋಮ ನಡೆಯಿತು. ಈಗ ಅದರ ದಿವ್ಯ ದರ್ಶನ. ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ. ನಮ್ಮ ಶ್ರೀಮಠದ ಶಿಷ್ಯರಾದ ಶ್ರೀ ವೆಂಕಟೇಶ್ ಮೂರ್ತಿ ಹಾಗೂ ಶ್ರೀ ಲಕ್ಷ್ಮೀಪತಿಯವರು LVS ಗ್ರೂಪ್ ಆಫ್ ಕಂಪನೀಸ್ನ ಅಡಿಯಲ್ಲಿ ಅನೇಕ ಉದ್ಯಮಗಳನ್ನು ನಡೆಸುತ್ತಿದ್ದಾರೆ. ಅದರ ಒಂದು ಘಟಕವಾದ ಕುಡಿಯುವ ನೀರಿನ ಪ್ಲಾಂಟ್ ಅನ್ನು ನಿಡಘಟ್ಟ ಸಮೀಪದ ರುದ್ರಾಕ್ಷಿಪುರದಲ್ಲಿ ಇಂದು ನಮ್ಮ ಪರಮಪೂಜ್ಯ ಶ್ರೀ GR ಸ್ವಾಮಿಯವರು ಉದ್ಘಾಟಿಸಿದರು. ಕಾರ್ಖಾನೆಯ ಹಲವು ಘಟಕಗಳಿಗೆ ಭೇಟಿ ನೀಡಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಉದ್ಯಮವು ಚೆನ್ನಾಗಿ ಬೆಳಗಲಿ ಎಂದು ಆಚಾರ್ಯ ರಾಮಾನುಜರನ್ನು ಪ್ರಾರ್ಥಿಸಿ ನೆರೆದಿದ್ದ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು. ಕೃಷ್ಣಗಿರಿ ಜಿಲ್ಲೆಯ ಅಗರಂ ಕ್ಷೇತ್ರದ ಶ್ರೀ ಸ್ವಯಂಭೂ ಅಭಯಹಸ್ತ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮಹಾಪ್ರಸಾದವನ್ನು ಇಂದು ಶ್ರೀಮಠದ ಭಕ್ತರಾದ ಶ್ರೀ ಕಳಲೆ ನಾರಾಯಣ್ ಅವರು ನಮ್ಮ ಪರಮಪೂಜ್ಯ ಶ್ರೀ GR ಸ್ವಾಮಿಯವರಿಗೆ ಸಮರ್ಪಿಸಿದರು. ಚಾಂದ್ರ ನರಸಿಂಹ ಜಯಂತಿಯ ಈ ಸಂದರ್ಭದಲ್ಲಿ ಇಂದು ನಮ್ಮ ಶ್ರೀಗಳವರು ಲಕ್ಷ್ಮೀ ನರಸಿಂಹನ ಪ್ರಸಾದವನ್ನು ಸ್ವೀಕರಿಸಿ ಅವನ ಅನುಗ್ರಹಕ್ಕೆ ಅತ್ಯಂತ ಸಂತಸಗೊಂಡು ಲೋಕಕ್ಷೇಮಕ್ಕಾಗಿ ಪ್ರಾರ್ಥಿಸಿದರು. ಮಧುರೈ ಸಮೀಪದ ತಿರುಮಾಲಿರಂ ಶೋಲೆ ಮಲೆಯಲ್ಲಿ ಚಿತ್ತಿರೈ ಮಾಸದಲ್ಲಿ 30 ದಿನಗಳು ಚಿತ್ತಿರೈ ತಿರುವಿಳಾ ಉತ್ಸವ ನಡೆಯುತ್ತದೆ. ಅದರಲ್ಲಿ ಚಿತ್ರಾ ಪೌರ್ಣಮಿಯ ದಿನ ಬಹಳ ವಿಶೇಷ. ಅಂದು ಕಳ್ಳಳಹರು ಚಿನ್ನದ ಕುದುರೆ ವಾಹನದಲ್ಲಿ ವೈಹೈ ನದಿಯನ್ನು ಪ್ರವೇಶಿಸುತ್ತಾರೆ. ಆ ಪ್ರಾಂತ್ಯದಲ್ಲಿ ಇದೊಂದು ವಿಶೇಷವಾದ ಉತ್ಸವ. ಇದಕ್ಕೆ ಲಕ್ಷಾಂತರ ಮಂದಿ ಭಕ್ತರು ಸೇರುತ್ತಾರೆ. ಮೊದಲನೇ ದಿನ ಕಳ್ಳಳಹರ್ ಚಿನ್ನದ ಪಲ್ಲಕ್ಕಿಯಲ್ಲಿ ರೇಷ್ಮೆ ವಸ್ತ್ರ ಧರಿಸಿ ಕಳ್ಳನ ವೇಷದಲ್ಲಿ ಶ್ರೀವಿಲ್ಲಿಪುತ್ತೂರಿನಿಂದ ಬಂದ ಶ್ರೀ ಆಂಡಾಳ್ ತಾಯಾರ್ ಅವರ ಶೂಡಿ ಕೊಡುತ್ತ ಮಾಲೆಯನ್ನು ಧರಿಸಿಕೊಂಡು ಮಧುರೆಯನ್ನು ಪ್ರವೇಶಿಸಿ ಭಕ್ತರಿಗೆ ದರ್ಶನ ನೀಡುತ್ತಾರೆ.
ಮಾರನೆಯ ದಿನ ಅಂದರೆ ಪೌರ್ಣಮಿಯಂದು ವೈಹೈ ನದಿಯನ್ನು ಪ್ರವೇಶಿಸುತ್ತಾರೆ. ಮಂಡೂಕ ಋಷಿಯ ಶಾಪ ವಿಮೋಚನೆಯಾದ ದಿನ ಇದು. ಅಂತಹ ಒಂದು ದಿವ್ಯ ಉತ್ಸವವನ್ನು ನಾವು ಈಗ ದರ್ಶಿಸೋಣ. ನಿಗಮ ನಿಗಮಾಂತವರ್ಣಿತ ಮನೋಹರ ರೂಪ ನಗರಾಜಧರುಡ ಶ್ರೀನಾರಾಯಣ. ನಿಗಮ ನಿಗಮಾಂತವರ್ಣಿತ ಮನೋಹರ ರೂಪ ನಗರಾಜಧರುಡ ಶ್ರೀನಾರಾಯಣ. ನಾರಾಯಣ ಶ್ರೀಮನ್ನಾರಾಯಣ. ನಾರಾಯಣ ಶ್ರೀಮನ್ನಾರಾಯಣ. ದೀಪಿಂಚು ವೈರಾಗ್ಯ ದಿವ್ಯ ಸೌಖ್ಯಂ ಭೀಯನೋಪಕದಾ నన్ను నొడబరపుచు దీపించు ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಚಾಂದ್ರಮಾನ ಶ್ರೀ ನರಸಿಂಹ ಜಯಂತಿ ಪ್ರಯುಕ್ತ ನಿನ್ನೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಅಭಿಷೇಕ ನಡೆದು ವಿಶೇಷ ಅಲಂಕಾರ ಮಾಡಲಾಗಿತ್ತು. ನಂತರ ಪ್ರಾಕಾರದಲ್ಲಿ ಉತ್ಸವ ನಡೆಯಿತು. ಈ ಉತ್ಸವದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ಭಗವಂತನ ಅನುಗ್ರಹ ಪಡೆದರು. ನಿನ್ನೆ ಚಾಂದ್ರ ಶ್ರೀ ನರಸಿಂಹ ಜಯಂತಿ. ಹಲವಾರು ದೇವಸ್ಥಾನಗಳಲ್ಲಿ ನರಸಿಂಹ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಲ್ಲೇಶ್ವರಂನ ಮಾರ್ಕೆಟ್ ಬಳಿ ಇರುವ ಶ್ರೀ ಶ್ರೀನಿವಾಸನ ದೇವಸ್ಥಾನದಲ್ಲಿ, ಕಿಕ್ಕೇರಿಯಲ್ಲಿ ಮಲ್ಲೇಶ್ವರಂನ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಯೋಗ ನರಸಿಂಹಸ್ವಾಮಿಯವರಿಗೆ, ಟಿ ನರಸೀಪುರದ ಶ್ರೀ ಗುಂಜಾ ನರಸಿಂಹಸ್ವಾಮಿಯವರಿಗೆ, ಮಂಡ್ಯದ ಬಳಿ ಇರುವ ದುದ್ದಾದಲ್ಲಿ ಹಾಗೂ ಆಂಧ್ರ ಪ್ರದೇಶದ ನೆಲ್ಲೂರಿನ ತಲ್ಪಗಿರಿಯ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. ಈ ಎಲ್ಲ ದೇವಸ್ಥಾನಗಳಲ್ಲಿ ಭಗವಂತನಿಗೆ ತಿರುಮಂಜನ, ವಿಶೇಷ ಅಲಂಕಾರ, ಉತ್ಸವಗಳು ಹಾಗೂ ಗರುಡೋತ್ಸವ ಬಹಳ ವೈಭವವಾಗಿ ನಡೆಯಿತು. ಬನ್ನಿ ಈಗ ಆ ಎಲ್ಲ ದೇವಸ್ಥಾನಗಳ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಪಡೆದು ಧನ್ಯರಾಗೋಣ.
ಯತಿರಾಜ ಭಕ್ತಿ ನ್ಯೂಸ್ ಚಾನಲ್. ತಿರುವಲ್ಲಿಕೇಣಿಯ ಶ್ರೀ ಪಾರ್ಥಸಾರಥಿ ಪೆರುಮಾಳ್ ಅವರಿಗೆ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಅಂಗವಾಗಿ ಮೊದಲನೇ ದಿನವಾದ ಇಂದು ವೈಭವದಿಂದ ಉತ್ಸವ ನಡೆಯಿತು. ಈಗ ಅದರ ದಿವ್ಯ ದರ್ಶನ. ಶುಕ್ರವಾರದ ಪ್ರಯುಕ್ತ ಕಾಂಚೀಪುರದಲ್ಲಿ ಶ್ರೀ ಪೆರಂದೇವಿ ತಾಯಾರ್ ಅವರಿಗೆ ಇಂದು ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬನ್ನಿ ಈಗ ತಾಯಾರವರ ದಿವ್ಯ ದರ್ಶನ ಮಾಡೋಣ. ಕಳೆದ 1 ವರ್ಷಕ್ಕೂ ಅಧಿಕ ಕಾಲದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ಟಿ.ಎಸ್. ರಂಗನಾಥನ್ ಸ್ವಾಮಿಯವರಿಂದ ತಿರುವಾಯ್ಮೊಳಿ ನೂತಂದಾದಿಯ 16ನೇ ಪಾಶುರದಿಂದ 20ನೇ ಪಾಶುರದವರೆಗೆ ಉಪನ್ಯಾಸ ನಡೆಯಲಿದೆ. ಶನಿವಾರದ ಪಂಚಾಂಗ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಪ್ರಥಮ, ವಿಶಾಖ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.